ಕಾಯಿ ಬರೋವರೆಗೂ ಯಾವುದನ್ನು ಪ್ರೂನ್ ಮಾಡಬಾರ್ದು. ಆಮೇಲೆ ಪ್ರೂನ್ ಮಾಡೋ ಮೆಥಡಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವರು ಸರ್ ಇವಾಗ ಸ್ಟ್ರೈಟಾಗಿ ಕಟ್ ಮಾಡ್ತಾರೆ ಸರ್. ಹಿಂಗೆ ಯಾವತ್ತೇ ಆಗಲಿ ಯಾವುದೇ ಗಿಡನಾಗಲಿ ಸ್ಟ್ರೈಟಾಗಿ ಮಾಡಬಾರ್ದು, ಈ ಥರ ಕ್ರಾಸಲ್ಲಿ ಮಾಡಬೇಕು. ಸ್ಟ್ರೈಟಾಗಿ ಮಾಡಿದಾಗ ಈ ಥರ ಇರುತ್ತಲ್ಲ ಸರ್, ಇವಾಗ ಆ ಮ್ಯಾಗಡೆ ಬಿದ್ದಂಥ ನೀರುಗಳು ಒಳಗಡೆ ಹೋಗುತ್ತೆ, ತೂತ ಇರುತ್ತೆ, ಇದು ಬೆಂಡಾಗಿರುತ್ತಲ್ಲ, ನೀರು ಹೋಗುತ್ತೆ, ನಂತರದಲ್ಲಿ ಇರುವೆಗಳು ಸೇರ್ಕೊಳ್ತವೆ, ಗಿಡ ಇಲ್ಲೆಲ್ಲ ಒಣಗ್ತಾ ಬರುತ್ತೆ. ಗಿಡ ಸ್ಟಾರ್ ಫ್ರೂಟ್ ಗಿಡ ಬೆಳೆಸ್ಕೊಂಡಿರ್ತೀವಿ ಸರ್ ನಾವಿಲ್ಲಿ. ಬೆಳೆಸ್ಕೊಬಿಟ್ಟು ಇದಕ್ಕೆ ಅಪ್ರೋಚ್ ಅಂತ ಹೇಳಿ ಮಾಡ್ತೀವಿ ನಾವು. ಗಿಡದಿಂದ ಗಿಡಕ್ಕೆ ಕಸಿ ಕಟ್ಟೋದು 60 ದಿನ ಆದಮೇಲೆ ಈ ಭಾಗ ಕಟ್ ಮಾಡ್ತೀವಿ ಸರ್. ಇದು ಕಟ್ ಮಾಡಿದ್ಮೇಲೆ ಈ ಗಿಡ ಆಗುತ್ತೆ. ಮತ್ತು ನಾವು ಇದೇ ರೀತಿ ಕೊಡಲ್ಲ ಸರ್ ಗಿಡಗಳು. ಈ ಬ್ಯಾಗ್ನ ಚೇಂಜ್ ಮಾಡಿಬಿಟ್ಟು ಒಂದು 6 ತಿಂಗಳು ನಮ್ಮಲ್ಲೇ ಬೆಳೆಸ್ಬಿಟ್ಟು ಆ ನಂತರದಲ್ಲಿ ಮಾರಾಟ ಮಾಡ್ತೀವಿ. ಇದು ಮೆಡಿಸನ್ ವ್ಯಾಲ್ಯೂ ಫ್ರೂಟಿನ ಗಿಡ ಸರ್. ಇದು ಮಹಾಕೂಟ ದೇವ ಫ್ರೂಟ್ ಅಂತ ಹೇಳ್ಬಿಟ್ಟು. ಇದೇನು ಅಂತಂದರೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕಣಗಳನ್ನ ನಾಶಪಡಿಸ್ಲಿಕ್ಕೆ ಆಯುರ್ವೇದಿಕಲ್ಲಿ ಕೇರಳದಲ್ಲೆಲ್ಲ ಈ ಫ್ರೂಟ್ನ ಬಳಕೆ ಮಾಡ್ತಾರೆ ಸರ್. ಈ ಹಣ್ಣು ಕೆಂಪು ಆಕಾರದಲ್ಲಿ ಬರುತ್ತೆ. ಕಟ್ ಮಾಡಿಬಿಟ್ಟದು ನೆರಳಲ್ಲಿ ಒಣಗಿಸ್ಬೇಕು, ಆ ಸಿಪ್ಪೆಗಳನ್ನೆಲ್ಲ ತೆಗೆದು. ಬೆಳಗ್ಗೆ ಹೊತ್ತು ನಾವು ಟೀ ಜೊತೆ ಕುಡಿತೀವಲ್ಲ, ಅದರಲ್ಲಿ ಹಾಕೊಂಡು ಕುಡಿತಾ ಬಂದರೆ ಇವಾಗ BP ಶುಗರ್ ಇರೋದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಡೈರೆಕ್ಟಾಗಿ ಇದ್ರ ಬೀಜ ತಿಂದರೆ ಪಾಯ್ಸನ್ ಥರ ಸರ್ ಇದು. ಆಮೇಲೆ ಇಂಡೋನೇಷ್ಯಾದಲ್ಲಿ ಒಂದು ದಿನ ಇದನ್ನು ಗಾಡ್ ಗ್ರೌಂಡ್ ಟ್ರೀ ಅಂತ ಕರೀತಾರೆ, ಇನ್ನೊಂದು ಹೆಸರು. ಪೂಜೆ ಮಾಡ್ತಾರೆ ಸರ್, ಇಲ್ಲಿ ಹಬ್ಬದ ರೀತಿ ಪೂಜೆ ಮಾಡ್ತಾರೆ. ಈ ಹೃದಯಾಘಾತ ಇಂಥದಕ್ಕೆಲ್ಲ ಚೆರಿನ ಉಪಯೋಗಿಸೋಕ್ಕೆ ಡಾಕ್ಟ್ರುಗಳು ಸಜೆಷನ್ ಮಾಡ್ತಾರೆ. ಕೃಷಿಗೆ ಸರ್ ನಾನು ದೊಡ್ಡವನು ಇನ್ನೊಬ್ಬ ದೊಡ್ಡವನು ಅನ್ನೋದಿಲ್ಲ, ಎಲ್ಲರೂ ಒಂದೇ. ಆ ಭೂಮಿ ತಾಯಿ ನಮ್ಮನ್ನು ಎಲ್ಲಿವರೆಗೂ ನಡ್ಸ್ಕೊಂಡು ಹೋಗ್ತಾರೆ, ನಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ.